ಎಲ್ಲ ಹೆಂಗಸರಿಂದ ಕೊಡುಕ ಗಂಡ ಅತ್ತೆ ಸೊಸೆಯರ ಪ್ಲಾನ್. ಅತ್ತೆ ಸೊಸೆ ಇಬ್ರು ಬೆಳಂಬೆಳಗ್ಗೆ ಅಶ್ವತ್ಥ ಕಟ್ಟೆಗೆ ಪೂಜೆ ಮಾಡುತ್ತಾ ಮರ ಸುತ್ತುತ್ತಾ ಇದ್ರು. ಕಟ್ಟೆ ಬಳಿ ಒಬ್ಬ ಸನ್ಯಾಸಿ ಕೂತಿದ್ರು. ಭಕ್ತರೆಲ್ಲರೂ ಅವರ ಪಾದಕ್ಕೆ ನಮಸ್ಕರಿಸಿ ತಮ್ಮ ಕಷ್ಟ ಹೇಳುತ್ತಾ ಸ್ವಾಮೀಜಿಯಿಂದ ಪರಿಹಾರ ಕೇಳುತ್ತಿದ್ರು. ಮರ ಸುತ್ತುತ್ತಿದ್ದ ಅತ್ತೆ ಸೊಸೆ, ನಾವು ಈ ಸ್ವಾಮಿಯ ಬಳಿ ನಮ್ಮ ಕಷ್ಟ ಹೇಳಿ ಪರಿಹಾರ ಪಡೆದುಕೊಳ್ಳೋಣ ಅಂತ ಹೋಗಿ ಸ್ವಾಮೀಜಿ ಪಾದಕ್ಕೆ ನಮಸ್ಕರಿಸಿದ್ರು. ಸ್ವಾಮಿಗಳೇ, ನಮ್ಮ ಮನೆಯಲ್ಲಿ ನೆಮ್ಮದಿನೇ ಹೋಗಿಬಿಟ್ಟಿದೆ. ಇತ್ತೀಚೆಗೆ ಮನೆ ಮಗ ಅನಿಸಿಕೊಂಡವನು ಸರಿಯಾಗಿ ಮನೆಗೆ ಬರ್ತಿಲ್ಲ. ಬಂದರೂ ಕುಡಿದು ಬರ್ತಾನೆ. ಹೆಂಡತಿ ಜೊತೆ ದಿನಾ ಜಗಳ. ಅಮ್ಮ ಅನ್ನುವ ಪ್ರೀತಿಯೂ ಇಲ್ಲ. ಸದಾ ಸಿಡುಕುತ್ತಲೇ ಇರ್ತಾನೆ. ಏನಾದರೂ ಪರಿಹಾರ ಹೇಳಿ ಅಂದಾಗ ನಗುತ್ತಾ ಆ ಸ್ವಾಮಿಗಳು, ಅಮ್ಮ, ಇದಕ್ಕೆ ಪರಿಹಾರ ನಿಮ್ಮಿಬ್ಬರಲ್ಲೇ ಇದೆ. ಅತ್ತೆ ಸೊಸೆ ಆದ ನೀವಿಬ್ಬರು ಈಗ ಹೇಗೆ ಅನ್ಯೋನ್ಯವಾಗಿದ್ದೀರೋ ಅದೇ ಥರ ಮನೆಯಲ್ಲೂ ತಾಯಿ ಮಗಳ ಥರ 1 ತಿಂಗಳು ಇರಿ. ಸದಾ ಖುಷಿಯಾಗಿರಿ. ಒಬ್ಬರಿಗೊಬ್ಬರು ಸಂತೋಷದಿಂದ ಇರಿ ಸಾಕು. ನಂತರ ನೋಡಿ ಎನ್ನುತ್ತಾರೆ. 1 ತಿಂಗಳು ಬಿಟ್ಟು ಬನ್ನಿ, ಶುಭವಾಗಲಿ ಅಂತ ಅಂತಾರೆ. 1 ತಿಂಗಳ ನಂತರ ಅತ್ತೆ ಸೊಸೆ ಬುಟ್ಟಿಯಲ್ಲಿ ಹಣ್ಣು ತೆಗೆದುಕೊಂಡು ನಗು ನಗುತ್ತಾ ಸ್ವಾಮಿಗಳ ಬಳಿ ಬಂದು ಹಣ್ಣು ಕೊಟ್ಟು ಆಶೀರ್ವಾದ ಪಡೆಯುತ್ತಾರೆ. ಸ್ವಾಮಿಗಳೇ, ನಮ್ಮಗ ಸರಿ ಹೋದ. ಈಗ ಕುಡಿಯಲ್ಲ. ಅಮ್ಮ ಅಂದರೆ ಪ್ರಾಣ. ಹೆಂಡತಿನ ಬಿಟ್ಟು ಅರೆಗಳಿಗೆ ಕೂಡ ಇರಲ್ಲ. ಕೇಳಿದ್ದೆಲ್ಲ ಕೊಡಿಸ್ತಾನೆ. ಎಲ್ಲ ನಿಮ್ಮ ಆಶೀರ್ವಾದ ಅಂದಾಗ ನಗುತ್ತಾ ಸ್ವಾಮಿಗಳು, ಹೌದೇನಮ್ಮ, ಅಂದಹಾಗೆ ಅತ್ತೆ ಸೊಸೆ ಅನ್ಯೋನ್ಯವಾಗಿದ್ರ 1 ತಿಂಗಳು ಅಂದಾಗ ಇಬ್ಬರು ಜೋರಾಗಿ, ಹ್ಞೂ ಸ್ವಾಮಿಗಳೇ, ಅಮ್ಮ ಮಗಳ ಥರ ಇದ್ದೆವು ಅನ್ನುವರು. ಮೊದಲು ಈ ಥರ ಇದ್ರ ಅಂದಾಗ, ಇಲ್ಲ ಸ್ವಾಮಿಗಳೇ, ಹಾವು ಮುಂಗ್ಸಿ ಥರ ದಿನಾ ಜಗಳ. ಇಬ್ಬರಲ್ಲೂ ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ ಆಗ ಅಂತಾರೆ. ಆಗ ಸ್ವಾಮಿಗಳು ನಗುತ್ತಾ, ಅಮ್ಮ, ಇದು ನಿಮ್ಮ ಸಮಸ್ಯೆ ಅಲ್ಲ, ಸಮಾಜದ ಸಮಸ್ಯೆ. ಮನೆಯಲ್ಲಿ ಇರುವ ಹೆಂಗಸರು ಎಷ್ಟು ಅನ್ಯೋನ್ಯವಾಗಿರುತ್ತಾರೋ ಅಷ್ಟು ಚೆನ್ನಾಗಿ ಮನೆ ಇರುತ್ತದೆ. ಮನೆಯಲ್ಲಿ ಅತ್ತೆ ಸೊಸೆ ಓರ್ಗೆತ್ತಿಯರು ಅತ್ತಿಗೆ ನಾದಿನಿಯರ ಅನ್ಯೋನ್ಯತೆಯ ಮೇಲೆ ಮನೆ ನಿಂತಿರುತ್ತದೆ. ಮನೆಯಲ್ಲಿ ಹೆಂಗಸರು ಚೆನ್ನಾಗಿ ಇದ್ದರೆ ಗಂಡಸರಾದವರು ಮನೆಯ ಹೊರಗೆ ನೆಮ್ಮದಿಯಿಂದ ಕೆಲಸ ಮಾಡಿಕೊಂಡು ಬರ್ತಾರೆ. ಮನೆಯಲ್ಲಿ ದಿನಾ ಅತ್ತೆ ಸೊಸೆ ಅತ್ತಿಗೆ ನಾದಿನಿ ಓರ್ಗೆತ್ತಿಯರು ಜಗಳವಾಡುತ್ತಾ ಮನಸ್ತಾಪ ಮಾಡಿಕೊಂಡಿದ್ರೆ ರಾಜ ಸಹ ರಾಜ್ಯಭಾರ ಮಾಡಲು ಆಗಲ್ಲ. ಮನೆಯಲ್ಲಿ ಹೆಂಗಸರು ಚೆನ್ನಾಗಿ ಇದ್ದರೆ ಗಂಡಸಾದವರು ಎಂತಹ ದೊಡ್ಡ ಕೆಲಸವಾದರೂ ಸರಿ ಮಾಡ್ತಾರೆ. ಇಲ್ಲವಾದರೆ ಕುಡಿತದ ಚಟಕ್ಕೆ ಬಲಿಯಾಗ್ತಾರೆ, ಅಡ್ಡದಾರಿ ಹಿಡಿಯುತ್ತಾರೆ ಅಂತ ಸ್ವಾಮೀಜಿ ಹೇಳ್ತಾರೆ. ಸ್ನೇಹಿತರೆ, ಇದು ಎಷ್ಟು ಸತ್ಯ ಅಲ್ವಾ? ಮನೆಯಲ್ಲಿನ ವಾತಾವರಣ ಚೆನ್ನಾಗಿ ಇದ್ದರೆ ಪುರುಷರಾದವರು ಹೊರಗಡೆ ದೊಡ್ಡ ಯುದ್ಧವನ್ನೇ ಗೆಲ್ತಾರೆ. ಈ ಕತೆ ನಿಮಗೆ ಇಷ್ಟವಾಯಿತು ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ಮನ ಮುಟ್ಟುವ ಕತೆ ಕೇಳಲು ಈ ಮೇಲಿನ ಲಿಂಕನ್ನು ಒತ್ತಿ. ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ರೀತಿಯ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಐಕಾನನ್ನು ಒತ್ತಿ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಮತ್ತೊಂದು ಮನ ಮುಟ್ಟುವ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀವಿ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.